ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. Play, read, create, and grow together. Building strong foundations for a bright future. ನಮಸ್ಕಾರ. ಮಕ್ಕಳ ಬೆಳವಣಿಗೆಯ ಹಾದಿಯಲ್ಲಿ 3ರಿಂದ 6 ವರ್ಷ ಅನ್ನೋದು ತುಂಬಾನೇ ವಿಶೇಷವಾದ ಸಮಯ. ಈ ಸಮಯದಲ್ಲಿ ಮಕ್ಕಳ ಕಲಿಕೆಯನ್ನ ಹೆಚ್ಚಿಸಲು ನಾವು ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಿಸಬಹುದು? ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಅದರ ಬಗ್ಗೆನೇ ಮಾತಾಡೋಣ. ನಿಮಗೆ ಗೊತ್ತಾ, ಒಂದು ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ 90% 6ನೇ ವಯಸ್ಸಿನ ಒಳಗೆ ಆಗಿ ಹೋಗಿರುತ್ತೆ. ಹೌದು, ನಂಬೋಕೆ ಕಷ್ಟ ಆದ್ರೂ ಇದು ನಿಜ. 90%. ಅಂದ್ರೆ ಈ ಸಮಯದಲ್ಲಿ ನಾವು ಅವರಿಗೆ ಕೊಡೋ ಪ್ರತಿಯೊಂದು ಅನುಭವವು ಅವರ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದ ಹಾಗೆ. ಸಾಮಾನ್ಯವಾಗಿ ಮಕ್ಕಳ ಮೆದುಳಿನ ಬೆಳವಣಿಗೆಯನ್ನ ನಾವು 2 ಮುಖ್ಯ ಹಂತಗಳಲ್ಲಿ ನೋಡಬಹುದು. ಮೊದಲ 3 ವರ್ಷ ಅವರು ಜಗತ್ತನ್ನು ತಮ್ಮ 5 ಇಂದ್ರಿಯಗಳ ಮೂಲಕನೇ ಅರ್ಥ ಮಾಡಿಕೊಳ್ತಾರೆ. ಏನನ್ನಾದರೂ ಮುಟ್ಟಿ ನೋಡೋದು, ಹೊಸ ಶಬ್ದಗಳನ್ನು ಕೇಳೋದು, ವಿಚಿತ್ರ ವಾಸನೆಗಳನ್ನು ಗ್ರಹಿಸೋದು. ಹೀಗೆ ಇದೊಂದು ರೀತಿ ಜ್ಞಾನವನ್ನ ಕಲೆ ಹಾಕುವ ಸಮಯ. ಆದರೆ 3ರಿಂದ 6 ವರ್ಷದ ಅವಧಿಯಲ್ಲಿ ಹೀಗೆ ಕಲೆ ಹಾಕಿದ ಜ್ಞಾನದ ಮೇಲೆ ಒಂದು ಕಟ್ಟಡ ಕಟ್ಟೋಕೆ ಶುರು ಮಾಡ್ತಾರೆ. ಅಂದ್ರೆ ಯೋಜಿಸೋದು, ಬೇರೆಯವರ ಜೊತೆ ಸೇರಿ ಕೆಲಸ ಮಾಡೋದು, ಈ ಥರದ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ಅದಕ್ಕೆ ಅವರ ಆಟದ ರೀತಿ ಕೂಡ ಬದಲಾಗಬೇಕಾಗತ್ತೆ. ಹಾಗಿದ್ರೆ ನಾವು ನೋಡಬೇಕಾಗಿರೋ ಮೊದಲನೇ ಪ್ರಮುಖ ವಿಷಯ ಅಂದ್ರೆ ಉದ್ದೇಶಪೂರ್ವಕ ಆಟ. ಅಂದ್ರೆ ಮಕ್ಕಳನ್ನ ಸುಮ್ಮನೆ ಆಟ ಆಡೋಕೆ ಬಿಡೋದಲ್ಲ, ಬದಲಿಗೆ ಅವರ ದೈಹಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುವಂಥ ಆಟಗಳಲ್ಲಿ ಅವರನ್ನು ತೊಡಗಿಸೋದು. ಇಂತಹ ರಚನಾತ್ಮಕ ಆಟಗಳು ಬರೀ ದೈಹಿಕ ಬೆಳವಣಿಗೆಗೆ ಮಾತ್ರ ಸೀಮಿತ ಅಲ್ಲ. ಒಂದು ಉದಾಹರಣೆ ತಗೊಳ್ಳಿ. ಫುಟ್ಬಾಲ್ ಆಡುವಾಗ ಒಂದು ಮಗು ತನ್ನ ಜೊತೆಗಾರನಿಗೆ ಸರಿ ಹೊತ್ತಿಗೆ ಬಾಲ್ ಪಾಸ್ ಮಾಡಬೇಕು. ಆ ಒಂದೇ ಒಂದು ಕ್ಷಣದಲ್ಲಿ ಮಗು ಗಮನ ಕೊಡಬೇಕು, ನಿರ್ಧಾರ ತಗೋಬೇಕು, ಕೈ ಕಾಲ್ಗರನ್ನ ಒಟ್ಟಿಗೆ ಚಲಿಸಬೇಕು. ಅಷ್ಟೇ ಅಲ್ಲ, ತನ್ನ ಟೀಮ್ ಜೊತೆ ಸಹಕರಿಸಬೇಕು. ನೋಡಿ, ಒಂದೇ ಆಟದಲ್ಲಿ ಎಷ್ಟೆಲ್ಲ ಕೌಶಲ್ಯಗಳು ಅಡಗಿವೆ. ಇದು ಅವರ ಸಾಮಾಜಿಕ ಬೆಳವಣಿಗೆಗೆ ಭದ್ರವಾದ ಅಡಿಪಾಯ ಹಾಕುತ್ತೆ. ಸರಿ, ಇದನ್ನೆಲ್ಲ ಮಾಡೋದು ಹೇಗೆ? ತುಂಬಾ ಸುಲಭ. 3 ಹೆಜ್ಜೆ. ಮೊದಲನೇದು, ಮಕ್ಕಳು ಧೈರ್ಯವಾಗಿ ಹೊಸದನ್ನ ಪ್ರಯತ್ನ ಮಾಡಕ್ಕೆ ಒಂದು ಸೇಫ್ ಆದ ಜಾಗ ಕೊಡಿ. ಪಾರ್ಕ್ನಲ್ಲಿ ಆಟ ಆಡ್ತಿದ್ರೆ ಜಾರುಬಂಡೆ ಕೆಳಗೆ ಮರುಳಿದೆಯಾ ಅಂತ ಒಮ್ಮೆ ನೋಡಿ. 2ನೇದು, ಸಿಂಪಲ್ ನಿಯಮಗಳಿರೋ ಆಟಗಾರನ ಪರಿಚಯಿಸಿ. ಡ್ಯಾನ್ಸ್ ಆಗ್ಬೋದು, ಫುಟ್ಬಾಲ್ ಆಗ್ಬೋದು. ಇಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಎಲ್ಲರೂ ಸೇರಿ ಎಂಜಾಯ್ ಮಾಡೋದು ಮುಖ್ಯ. ಇನ್ನು 3ನೇದು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇ ಅವರ ಜೊತೆ ಸೇರಿ ಆಟ ಆಡೋದು. ಮಕ್ಕಳು ನಾವು ಹೇಳಿದ್ದಕ್ಕಿಂತ ನಾವು ಮಾಡಿದ್ದನ್ನ ನೋಡಿ ಬೇಗ ಕಲಿತಾರೆ ಅಲ್ವಾ? ಪೋಷಕರು ಆಕ್ಟಿವ್ ಆಗಿದ್ರೆ ಮಕ್ಕಳು ಕೂಡ ಆರೋಗ್ಯಕರ ಜೀವನ ಶೈಲಿಯನ್ನು ಕಲಿತ್ಕೊಳ್ತಾರೆ. ಓಕೆ, ಈಗ ನಮ್ಮ 2ನೇ ಸ್ತಂಭದ ಕಡೆ ಹೋಗೋಣ. ಅದುವೇ ಸಕ್ರಿಯ ಕತೆ ಹೇಳುವಿಕೆ. ಕತೆಗಳು ಮಕ್ಕಳ ಕಲ್ಪನೆಗೆ ಮತ್ತು ಮಾತುಗಾರಿಕೆಗೆ ಹೇಗೆ ರೆಕ್ಕೆ ಕೊಡ್ತವೆ ಅಂತ ನೋಡೋಣ. ಪ್ರತಿದಿನ ಕಥೆ ಓದೋದು ಅಂದ್ರೆ ಬರೀ ಟೈಮ್ ಪಾಸ್ ಅಲ್ಲ. ಅದು ಮಗುವಿನ ನೆನಪಿನ ಶಕ್ತಿ, ಗಮನ ಕೊಡುವ ಸಾಮರ್ಥ್ಯ ಮತ್ತು ಪದಗಳ ಭಂಡಾರವನ್ನ ನೇರವಾಗಿ ಹೆಚ್ಚಿಸುತ್ತೆ. ಪ್ರತಿಯೊಂದು ಹೊಸ ಕಥೆಯೂ ಅವರ ಮೆದುಳಿಗೆ ಒಂದು ಹೊಸ ವ್ಯಾಯಾಮ ಇದ್ದ ಹಾಗೆ. ನಿಜವಾದ ಮ್ಯಾಜಿಕ್ ಇರೋದೇ ಇಲ್ಲಿ. ಕತೆ ಹೇರೋದನ್ನ ಮಗು ಸುಮ್ಮನೆ ಕೂತು ಕೇಳುವ ಚಟುವಟಿಕೆ ಮಾಡಬೇಡಿ. ಅದನ್ನ ಮಗು ಕೂಡ ಭಾಗವಹಿಸುವ ಒಂದು ಅನುಭವವನ್ನಾಗಿ ಬದಲಾಯಿಸಿ. ನೀವು ಕತೆಗಾರರಲ್ಲ, ಆ ಕತೆಯೊಳಗೆ ಮಗುವಿನ ಜೊತೆ ಪ್ರಯಾಣ ಮಾಡುವರು ಆಗ್ಬೇಕು. ಕಥೆಗಳಿಗೆ ಜೀವ ತುಂಬುವುದು ಹೇಗೆ? ಸಿಂಪಲ್. ಕರಡಿಯ ಪಾತ್ರ ಬಂದಾಗ ಸ್ವಲ್ಪ ಗಡುಸಾದ ಧ್ವನಿಯಲ್ಲಿ ಮಾತಾಡಿ. ಇಲ್ಲಿ ಬಂದಾಗ ಸಣ್ಣ ಕಿಚಿಕಿಚಿ ಧ್ವನಿ ಮಾಡಿ. ಎತ್ತರದ ಮರ ಅಂದಾಗ ಕೈಯನ್ನು ಮೇಲೆಕ್ಕೆತ್ತಿ. ನದಿ ಹರಿಯುತ್ತೆ ಅಂದಾಗ ಕೈಯನ್ನು ಅಲೆಯಾಗೆ ಆಡಿಸಿ. ಮಧ್ಯದಲ್ಲಿ ಈಗ ರಾಜ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಥವಾ ನೀನು ಆ ಹಕ್ಕಿ ಹತ್ರ ಇದ್ದಿಂದ್ರೆ ಏನು ಕೇಳ್ತಿದ್ದೆ? ಈ ಥರದ ಪ್ರಶ್ನೆಗಳನ್ನ ಕೇಳಿ. ಇದು ಅವರ ಕಲ್ಪನಾ ಶಕ್ತಿಗೆ ನೀರೆರಿಯುತ್ತೆ. ಈಗ ನಮ್ಮ ಕೊನೆಯ ಅಷ್ಟೇ ಪ್ರಮುಖವಾದ 3ನೇ ಸ್ತಂಭಕ್ಕೆ ಬರೋಣ. ಅದು ಸೃಜನಾತ್ಮಕ ಅನ್ವೇಷಣೆ. ಅಂದ್ರೆ ಚಿತ್ರ ಬಿಡಿಸೋದು, ಬಣ್ಣ ಹಚ್ಚೋದು, ಮತ್ತೆ ಬ್ಲಾಕ್ಸ್ ಬಳಸಿ ಏನಾದರೂ ಕಟ್ಟೋದು. ಇದರ ಮಹತ್ವ ಏನು ಅಂತ ನೋಡೋಣ ಬನ್ನಿ. ನೋಡಿ, ಸೃಜನಾತ್ಮಕ ಆಟ ಅಂದ್ರೆ ಬರೀ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲ. ಮಗು ಬ್ಲಾಕ್ಗಳಿಂದ ಒಂದು ಗೋಪುರ ಕಟ್ಟಿ ಅದು ಬಿದ್ದು ಹೋದಾಗ ಮಗು ಗುರುತ್ವಾಕರ್ಷಣೆ ಮತ್ತು ಮತ್ತೆ ಪ್ರಯತ್ನ ಪಡೋ ಬಗ್ಗೆ ಪಾಠ ಕಲಿಯುತ್ತೆ. ಇದೇ ಅಲ್ವಾ ಸಮಸ್ಯೆ ಪರಿಹಾರ ಅಂತ? ಇದು ಅವರ ವಿಮರ್ಶಾತ್ಮಕ ಚಿಂತನೆ ಮತ್ತು ಏಕಾಗ್ರತೆಗೆ ಅದ್ಭುತವಾದ ತರಬೇತಿ ನೀಡುತ್ತೆ. ಹಾಗಿದ್ರೆ ಇದನ್ನ ಹೇಗೆ ಪ್ರೋತ್ಸಾಹಿಸಬಹುದು? 2 ಸಿಂಪಲ್ ಐಡಿಯಾಗಳಿವೆ. ಮೊದಲನೇದು, ಮನೆಯಲ್ಲಿ ಒಂದು ಚಿಕ್ಕ ಜಾಗವನ್ನ ಕ್ರಿಯೇಟಿವ್ ಕಾರ್ನರ್ ಅಂತ ಮಾಡಿ. ಅಲ್ಲಿ ಮಕ್ಕಳಿಗೆ ಸುಲಭವಾಗಿ ಸಿಗೋ ಹಾಗೆ ಪೇಪರ್, ಕಲರ್ ಪೆನ್ಸಿಲ್, ಜೇಡಿ ಮಣ್ಣು ಇಡಿ.
ಎರಡನೇದು, ಅವರು ಏನಾದರೂ ಚಿತ್ರ ಬಿಡಿಸಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸುಮ್ಮನೆ ಆಗಬೇಡಿ. ಅದನ್ನೇ ಮಾತುಕತೆಯ ಆರಂಭದ ಬಿಂದುವನ್ನಾಗಿ ಮಾಡಿಕೊಳ್ಳಿ. ಈ ಪ್ರಶ್ನೆ ಒಂದು ಒಳ್ಳೆ ಉದಾಹರಣೆ. ಮರಕ್ಕೆ ಯಾಕೆ ಈ ಹಸಿರು ಬಣ್ಣವನ್ನೇ ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದಾಗ ಮಗು ತನ್ನ ಆಯ್ಕೆಯ ಹಿಂದಿನ ಕಾರಣವನ್ನು ವಿವರಿಸೋಕೆ ಪ್ರಯತ್ನ ಪಡುತ್ತೆ. ಇದರಿಂದ ಅವರು ಮಾಡಿದ್ದು ಸರಿನಾ ತಪ್ಪಾ ಅನ್ನೋದಕ್ಕಿಂತ ಅವರು ಮಾಡಿದ್ದ ಪ್ರಕ್ರಿಯೆ ಮುಖ್ಯ ಅನ್ನೋ ಸಂದೇಶ ಸಿಗುತ್ತೆ. ಮಾತಾಡಿದ ಮೇಲೆ ಅವರ ಕಲೆಯನ್ನು ಎಲ್ಲರಿಗೂ ಕಾಣೋ ಹಾಗೆ ಮನೆಯಲ್ಲಿ ಪ್ರದರ್ಶಿಸಿ. ಅದು ಅವರ ಪ್ರಯತ್ನಕ್ಕೆ ಸಿಗುವ ದೊಡ್ಡ ಗೌರವ. ನಾವು ನೋಡಿದ ಹಾಗೆ ಈ 3 ಸ್ತಂಭಗಳು, ಉದ್ದೇಶಪೂರ್ವಕ ಆಟ, ಸಕ್ರಿಯ ಕಥೆ ಹೇಳುವಿಕೆ ಮತ್ತು ಸೃಜನಾತ್ಮಕ ಅನ್ವೇಷಣೆ, ಇವು ಪೋಷಕರಿಗೆ ತಮ್ಮ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡಲು ಒಂದು ಸರಳವಾದ ಆದರೆ ತುಂಬನೇ ಶಕ್ತಿಯುತವಾದ ನೀಲನಕ್ಷೆ ಇದ್ದ ಹಾಗೆ. ಈ ಇಡೀ ವಿವರಣೆಯ ಸಾರಾಂಶವೇ ಈ 3 ಪದಗಳು: ಆಟವಾಡಿ, ಓದಿ ಮತ್ತು ರಚಿಸಿ. ಇವು ಬರೀ ಚಟುವಟಿಕೆಗಳಲ್ಲ, ಬದಲಿಗೆ ಮಕ್ಕಳ ಮೆದುಳನ್ನು ಬಲಪಡಿಸುವ ಅದ್ಭುತ ಸಾಧನಗಳು. ಕೊನೆಯದಾಗಿ ಒಂದು ಪ್ರಶ್ನೆ. ಈಗಾಗಲೇ ನೀವು ನಿಮ್ಮ ಮಗುವಿಗೆ ಒಂದು ಒಳ್ಳೆ ಅಡಿಪಾಯ ಹಾಕ್ತಿರ್ತೀರಾ. ಅದಕ್ಕೆ ಈ ವಾರ ಈ 3ರಲ್ಲಿ ಯಾವುದನ್ನ ಇನ್ನಷ್ಟು ಬಲಪಡಿಸಬಹುದು? ಒಂದು ಹೊಸ ಆಟನ, ಒಂದು ಹೊಸ ಕಥೆನ, ಅಥವಾ ಏನಾದರೂ ಹೊಸದಾಗಿ ರಚಿಸೋಕೆ ಪ್ರೋತ್ಸಾಹನನ? ಯೋಚಿಸಿ ಮತ್ತು ಒಂದು ಸಣ್ಣ ಹೆಜ್ಜೆಯನ್ನ ಇಡಿ.